ಪದ್ಮನಾಭ ಅಮ್ಮ, ಆ ಕೋರ್ಟ್ ಆರ್ಡರ್ಸ್ ಎಲ್ಲ ಸೆಪರೇಟ್ ಆಗಿ ತೆಗೆದಿಟ್ಟು ಕೆಳಗಡೆ ಸೋಫಾ ಹತ್ರ ತಂದ್ಕೊಡು. ಗುಡ್ ಮಾರ್ನಿಂಗ್ ಮೇಡಮ್. ಆಂಟ್ ಯು ಅಶೇಮ್ಡ್ ಆಫ್ ಯೋರ್ ಸೆಲ್ಫ್? ಏನಾಯ್ತು ಮೇಡಮ್? ದುಡ್ಡು ಬೇಕು ಅಂದ್ರೆ ನನ್ನ ಹತ್ರ ಕೇಳು. ಯಾಕೆ ಮೇಡಮ್? ಹರಿದೋಗಿರೋ ಬಟ್ಟೆ ಹಾಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಮಕ್ಕಳನ್ನ ಹೆತ್ತು ಬಿಟ್ರಾಗಲ್ಲ, ಅವ್ರನ್ನ ಸಾಕೋ ಯೋಗ್ಯತೆನೂ ಇರಬೇಕು. ಏನ್ ಮಾಡ್ತಾರೆ ನಿಮ್ಮಪ್ಪ? ಇಂಥ ಕೆಲಸ ಅಂತಿಲ್ವಾ? ಯಾಕೆ ಬೇಕೋ ಇಂಥವ್ರಿಗೆ ಮದುವೆ ಮಕ್ಕಳು ಎಲ್ಲ. ನಿಂದ ಯಾವ್ದಾದ್ರು ಬಟ್ಟೆ ಇದ್ರೆ ಹೇಳಿ ಕೊಡಮ್ಮ. ನನ್ ಬಟ್ಟೆನೆಲ್ಲ ನಾನು ಯಾರ್ಯಾರಿಗೋ ಕೊಡೋದಾ? ಪ್ಲೀಸ್ ಡೋಂಟ್ ಟೆಲ್ ಮೀ. ನೋ ವೇಸ್ಟ್. ನಿಂದ ಯಾವ್ದಾದ್ರೂ ಹಳೇದಿದ್ರೆ ಕೊಡು. ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಬರ್ತಾ ಇದಾರೆ. ಇವಳು ಹೀಗಿದ್ರೆ ಚೆನ್ನಾಗಿರಲ್ಲ. ಓಕೆ, ತಗೋ, ಹಾಕೋ ಈ ಡ್ರೆಸ್ನ. ಬೇರೆದಲ್ವಾ? ಯಾಕೆ? ಇದಕ್ಕೇನಾಗಿದೆ? ನಾನು ಒಂದೇ ಒಂದ್ ಸರ್ತಿ ಹಾಕೊಂಡಿರೋದು. ಅಯ್ಯೋ ಪಾಪ ಅಂತ ಕೊಡ್ತಾ ಇದ್ದೀನಿ. ನಾನು ಇಂಥದನ್ನೆಲ್ಲ ಯಾವತ್ತೂ ಹಾಕಿಲ್ಲ. ಈಗ ಹಾಕೋ. ನೀವೇನಾದ್ರೂ ಹೇಳಿ, ನಾನು ಇದನ್ನ ಹಾಕೊಳ್ಳಲ್ಲ. ಮಾಮ್, ಈ ಡ್ರೆಸ್ಗಳಿಗೆಲ್ಲ ಏನಾಗಿದೆ ಅಂತ ಹೇಳಿ ಮಾಮ್. ಏನಾಯ್ತೀಗ? ನಾವು ಇಂಥ ಡರ್ಟಿ ಡ್ರೆಸ್ಸಸ್ಗಳನ್ನ ಹಾಕೋತೀವಂತೆ. ಇವಳು ದೊಡ್ಡ ರಾಜ್ಕುಮಾರಿ, ಮಹಾರಾಣಿ ಬಟ್ಟೆ ಕೊಟ್ರೆ ಮಾತ್ರ ಹಾಕೋತಾಳೇನೋ. ದಿಮಾಕು ಇವಳಿಗೆ. ಪದ್ಮನಾಭ, ಅವಳಿಗೆ ಅಡ್ವಾನ್ಸ್ ಕೊಟ್ಟಿದ್ದೆ, ಅದನ್ನ ವಾಪಸ್ ಕೊಟ್ಟು ಹೋಗೋ ಕೇಳು. ಇನ್ಮೇಲೆ ಅವಳು ಕೆಲ್ಸಕ್ಕೆ ಬರೋದು ಬೇಕಾಗಿಲ್ಲ. ನೀನಿಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಈ ಬಟ್ಟೆಗಳನ್ನೇ ಹಾಕೊಬೇಕು. ಇಲ್ಲ ಅಂದ್ರೆ ಈ ರೀತಿ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಮೈ ತೋರಿಸ್ಕೊಂಡು ಓಡಾಡು. ಏನಾಯ್ತ್ರಿ ಭಾವನಾ? ನನ್ನ ಬಟ್ಟೆ ಹರಿದಿದೆ. ನಂಗಿಂತ ಬಟ್ಟೆ ಹಾಕು ಅಂತಿದ್ದಾರೆ. ನಾನು ಯಾವತ್ತೂ ಇಂಥ ಬಟ್ಟೆ ಹಾಕ್ತೋಳೆ ಅಲ್ಲ. ನಾನು ಇಂಥ ಬಟ್ಟೆ ಹಾಕೊಂಡು ಕೆಲಸ ಮುಗಿಸಿ ನಮ್ಮ ಮನೆಗೆ ಹೋದ್ರೆ ನಮ್ಮ ಅಪ್ಪಾಜಿ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಇದು ಹಾಕೊಳ್ಳಿಲ್ಲ ಅಂದ್ರೆ ಕೆಲಸ ಬಿಡ್ಬೇಕು. ನೋಡು, ನನಗೆ ಪಕ್ಕದ ಮನೆಯವರು ಮದುವೆ ಕರ್ತಿದ್ದಾರೆ. ನನ್ನ ಹತ್ರ ಒಳ್ಳೆ ರೇಷ್ಮೆ ಸೀರೆ ಇಲ್ಲ. ಈ ಸೀರೆ ಹುಟ್ಕೊಂಡು ನಾನು ಮದುವೆಗೆ ಹೋಗ್ಬೇಕು. ಬೇಕಾದ್ರೆ ನಿಮ್ ಗಂಡಿಗೆ ಒಂದ್ ಸೀರೆ ತಗೊಳಕ್ ಹೇಳ್ತೀನಿ. ಅಮ್ಮನವ್ರ ಸೀರೆ ಮುಟ್ಬೇಡಿ. ಇನ್ನಂತ ತಿರ್ಬೋಕಿಗಳನ್ನೆಲ್ಲ ನಿಮ್ಮ ಅರಸರು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ. ನೋಡು, ನಾನು ಈ ಸೀರೆ ಹುಟ್ಕೊಂಡು ಮದುವೆಗೆ ಹೋಗ್ತೀನಿ. ಯಾವನ್ ಏನ್ ಮಾಡ್ಕೋತಾನೋ ಮಾಡ್ಕೊಳ್ಳಿ, ಬಿಟ್ಕೊಳ. ನಿಮ್ ಮನೆಯಿಂದ ಬರ್ತಾ ನಿಮ್ ಡ್ರೆಸ್ ಹಾಕೊಳ್ಳಿ, ಆಮೇಲೆ ಇಲ್ಲಿ ಬಂದ ನಂತರ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಮನೆಗೆ ಹೋಗ್ಬೇಕಿದ್ರೆ ನಿಮ್ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಸಾಲ್ವ್. ಇಂಥ ರೆಸ್ಟ್ ತಗೊಳ್ಳೋದಕ್ಕಿಂತ ಕೆಲಸ ಬಿಡೋದೇ ವಾಸಿ. ಪರವಾಗಿಲ್ಲ ಬಿಡಿ. ನಿಮಗೆ ಇಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತಂದ್ರೆ ಬೇಡ ಬಿಡಿ. ಮಮ್ಮಿಗೆ ನಾನೇ ಅಡ್ವಾನ್ಸ್ ಕೊಡ್ತೀನಿ. ಬೇಡ ಬೇಡ, ನಾನು ಇಲ್ಲೇ ಕೆಲಸ ಮಾಡ್ತೀನಿ. ಈ ಡ್ರೆಸ್ಸಲ್ಲಿ ನೀವು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀರಾ. ಐ ಲೈಕ್ ಇಟ್. ನನಗೆ ಪ್ರಾಣ ಹೋಗ್ತಾ ಇದೆ. ನೀವು ಅವಮಾನ ಮಾಡಬೇಡಿ ಪ್ಲೀಸ್. ಸಾರಿ. ನಿಮ್ ಸಾರಿ ನೀವೇ ಇಟ್ಕೊಳ್ಳಿ.